ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ಪಾಲಕಿಂದ ಏನು ಪ್ರತಿಭಾ ಡಿಫ್ರೆಂಟ್ ಆಗಿ ಇವತ್ತೇ ಪಾಲಕಿಂದ ತುಂಬ ಡಿಫ್ರೆಂಟು ಯುನೀಕು ಮತ್ತು ಅಥೆಂಟಿಕ್ ರೆಸಿಪಿನ ಮಾಡ್ತಾ ಇರೋದು. ಯಾಕಂದರೆ ಪಾಲಕಿಂದ ನಾವು ಪಪ್ಪು ತಿಂದಿರ್ತೀವಿ, ಸಾಂಬಾರು ತಿಂದಿರ್ತೀವಿ. ಅದೂ ಪಾಲಕ್ ಜೊತೆ ಇವಾಗ ಥಂಬ್ನೇಲಲ್ಲಿ ನೀವು ಅಕಸ್ಮಾತ್ ಕಡಲೆ ಹಿಟ್ಟು ನೋಡಿಬಿಟ್ಟು ಬಜ್ಜಿ ಮಾಡ್ತೀವಿ, ಪರೋಟ ಮಾಡ್ತೀವಿ ಅಂದರೆ ಖಂಡಿತ ಅದನ್ನು ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತಿನ ಈ ವಿಡಿಯೋನ ನೀವು ಸ್ಕಿಪ್ ಮಾಡೋಂಗೂ ಇಲ್ಲ. ಸ್ಟಾರ್ಟಿಂಗಲ್ಲಿ ನೋಡಿಬಿಟ್ಟು ಡೈರೆಕ್ಟ್ ಎಂಡಕ್ಕೆ ಹೋಗ್ಬಿಟ್ಟು ಇವರೇ ಈ ರೆಸಿಪಿ ಮಾಡಿದ್ದಾರೆ ಅಂತ ಸ್ಕಿಪ್ ಮಾಡಿದರೆ ನಾವು ಒಳಗಡೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸು ಮತ್ತು ಹೇಳಿರುವಂಥ ಟಿಪ್ಸನ್ನು ನೀವು ಮಿಸ್ ಮಾಡಿದರೆ ನಿಮ್ಮದು ಈ ರೆಸಿಪಿ ಇಷ್ಟು ಕರೆಕ್ಟಾಗಿ ಬರಲ್ಲ. ಸೊ ಹಾಗಾಗಿ ಯಾವುದೇ ಸ್ಟೆಪ್ಸನ್ನು ನೀವು ಮಿಸ್ ಮಾಡದೆ ದಂಡಿ ತನಕ ಈ ರೆಸಿಪಿನ ನೋಡಿ ನಿಮ್ಮದು 100% ಈ ರೆಸಿಪಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಯಾಕಂದರೆ ಇವತ್ತು ನಾವು ಪಾಲಕಿಂದ ತುಂಬ ಹೆಲ್ದಿ ರೆಸಿಪಿ ಮಾಡ್ತಾ ಇದ್ದೀವಿ. ಪಾಲಕಿಂದ ರೆಸಿಪಿನ ಯಾವ ಥರ ಮಾಡೋದು, ದಿಢೀರಂತ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿರೋದು. ಇದ್ರ ಒಳಗಡೆ ನಾವು ಪಾಲಕನ್ನು ಹಾಕೋತಾ ಇರೋದು. 1 ಕಪ್ ಪಾಲಕನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಜಾಸ್ತಿ ಪಾಲಕನ್ನು ಕೂಡ ಹಾಕೋಬಹುದು. ಬಟ್ ಇಲ್ಲಿ ಏನಂದರೆ ಪಾಲಕನ್ನು ನೀಟಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇರೋದು. ಓಕೆ. ಸೊ ಇವಾಗ ಇದ್ರ ಒಳಗಡೆ ಒಂದು 4 ಹಸಿಮೆಣಸಿನ್ಕಾಯಿನ ಹಾಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ಶುಂಠಿ, ಇದೆಲ್ಲನೂ ಒಂದು ಸ್ವಲ್ಪ ನೀರನ್ನು ಹಾಕೊಂಡು ಫೈನಾಗಿ ರುಬ್ಕೊಂಡು ಬರೋಣ. ಸಣ್ಣದಾಗಿ ಪೇಸ್ಟ್ ಮಾಡಬೇಕಾ? ಹೌದು. ನೋಡಿ, ಇದನ್ನು ಇಷ್ಟು ಸಣ್ಣದಾಗಿ ರುಬ್ಕೊಂಡು ಬಂದಿರೋದು. ಬಟ್ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ, ಇಲ್ಲಾಂದರೆ ಇದು ತುಂಬ ಲೂಸ್ ಆಗಿಬಿಡುತ್ತೆ. ನಮ್ಗೆ ತುಂಬ ಲೂಸ್ ಬೇಕಾಗಿಲ್ಲ ಇದು. ಸೊ ಇವಾಗ ಇದೇ ಮಿಕ್ಸಿ ಜಾರಕ್ಕೆ ನಾವು ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸೋಣ. ಓಕೆ. ನೋಡಿ, ಇವಾಗ 1 ಕಪ್ ಪಾಲಕಕ್ಕೆ ಇಲ್ಲಿ ನಾನು 1 ಕಪ್ದಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೀವು ಕಡಲೆ ಹಿಟ್ಟದ ಕ್ವಾಂಟಿಟಿ ಜಾಸ್ತಿನೂ ಮಾಡ್ಕೋಬಹುದು. ಸೇಮ್ ಮೆಜರ್ಮೆಂಟೇ ಪಾಲಕು ಮತ್ತು ಕಡಲೆ ಹಿಟ್ಟಿಗೆ ಬೇಕಂತೇನಿಲ್ಲ. ಬಟ್ 1 ಕಪ್ಪಕ್ಕೆ ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸನ್ನು ಹೇಳ್ತೀನಿ, ಅದನ್ನು ಮಾತ್ರ ಪರ್ಫೆಕ್ಟಾಗಿ ಹಾಕಬೇಕು. ನೋಡಿ, ಇವಾಗ ಇದಕ್ಕೇನೆ ಒಂದು 2 ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ, ಸ್ವಲ್ಪ ರುಚಿಗೆ ಉಪ್ಪು. ಸೊ ನೋಡಿ, ಇವಾಗ ಇಲ್ಲಿ ನಾನು 1.5 ಸ್ಪೂನಷ್ಟು ಸಿಟ್ರಿಕ್ ಆ್ಯಸಿಡನ್ನು ಹಾಕೋತಾ ಇದ್ದೀನಿ. ಇದು ಸಿಟ್ರಿಕ್ ಆ್ಯಸಿಡು ಹಾಕಲೇಬೇಕು, ಯಾಕಂದರೆ ಇವತ್ತು ನಾವು ಮಾಡಿರುವಂಥ ರೆಸಿಪಿಗೆ ತುಂಬ ಒಳ್ಳೆ ಟೇಸ್ಟು ಮತ್ತು ಫ್ಲಫಿನೆಸ್ ಬರುತ್ತೆ. ಇದು ಗುಜರಾತಿ, ಇದು ಭಾರಿ ಫೇಮಸ್ ರೆಸಿಪಿ. ಇದಕ್ಕೆ ಖಮನ್ ಡೋಕ್ಲಾ ಅಂತ ಕರೀತಾರೆ. ಸೊ ಇವತ್ತು ನಾವು ಪಾಲಕ್ ಖಮನ್ ಡೋಕ್ಲಾನ ಮಾಡ್ತಾ ಇದ್ದೀವಿ, ಗುಜರಾತಿ ರೆಸಿಪಿ ಮಾಡ್ತಾ ಇದ್ದೀವಿ. ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ಹಾಗಾಗಿ ಇವಾಗ ಸಿಟ್ರಿಕ್ ಆ್ಯಸಿಡನ್ನು ನೀವು ಮಿಕ್ಸಿ ಜಾರಲ್ಲೇ ಹಾಕೋತಾ ಇದ್ದೀವಿ, ಯಾಕಂದರೆ ನಾವು ತುಂಬ ಈಸಿ ಮೆಥಡಿಂದ ಮಾಡ್ತಾ ಇದ್ದೀವಿ. ಇವಾಗ ಇಷ್ಟೆಲ್ಲ ಹಾಕಿದ ನಂತರ ಇದನ್ನು ನಾವು ಮಿಕ್ಸಿಯಲ್ಲಿ ಚೆನ್ನಾಗಿ ಒಂದು ಸರ್ತಿ ತಿರುಗಿಸ್ಕೊಂಡು ಬರೋಣ. ಬರೀ ಸಣ್ಣಗಾಗಬೇಕಾ? ಇಲ್ಲ, ಜಸ್ಟ್ ಒಂದು ಎರಡು ಸರ್ತಿ ತಿರುಗಿಸಿದ್ರೆ ಸಾಕು. ಓಕೆ. ಸೊ ನೋಡಿ, ಇದನ್ನು ಒಂದು 2 ಸರ್ತಿ ತಿರುಗಿಸ್ಕೊಂಡು ಬಂದಿರೋದು. ಬಟ್ ಈ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಥಿಕ್ಕಾಗಿ ಅನ್ನಿಸ್ತಾ ಇದೆ, ಯಾಕಂದರೆ ಇದನ್ನು ನಾವು ಬೇರೆ ಬಾಣಲಿಲಿ ತೆಗೆದಾಗ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಾಕೋಬೇಕಾಗತ್ತೆ. ಸೊ ಹಾಗಾಗಿ ಇವಾಗ ಇದನ್ನು ಮೇಲ್ಗಡೆ ಮುಚ್ಚಳನ ಇಟ್ಬಿಟ್ಟು ಒಂದು 2 ನಿಮಿಷ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಒಂದು ಬಾಣಲಿನ ತೊಗೊಂಡಿರೋದು. ದಪ್ಪ ತಳ ಇರೋ ಬಾಣಲಿನ ತೊಗೊಳ್ಳಿ, ಇಲ್ಲ ಇಡ್ಲಿ ಕುಕ್ಕರ್ ಆದ್ರೂ ತೊಗೋಬೋದು ಅಥವಾ ಕಡಾಯಿ ಕೂಡ ತೊಗೋಬೋದು. ಸೊ ಇವಾಗ ಇದ್ರ ಒಳಗಡೆ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡು ಬಿಟ್ಟು ಇದ್ರೊಳಗಡೆ ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ಒಂದು 2 ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ಳೋಣ. 2 ಗ್ಲಾಸ್ ಸಾಕಾಗತ್ತಾ? ಅದು ಸಾಕಾಗುತ್ತೆ. ಇಲ್ಲಾಂದರೆ ನೀವು 3 ಗ್ಲಾಸು ಹಾಕೋಬಹುದು. ಬಟ್ ತುಂಬ ಜಾಸ್ತಿ ಹಾಕೊಂಡಿದ್ರೆ ನಾವು ಮೇಲ್ಗಡೆ ಇವಾಗ ಪ್ಲೇಟ್ ಇರ್ತೀವಲ್ಲ, ಕುದಿಬೇಕಾದ್ರೆ ಅದ್ರೊಳಗಡೆ ನೀರು ಬರುತ್ತೆ. ಸೊ ಇಷ್ಟೆಲ್ಲ ಹಾಕಿ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ನಾವು ಮೀಡಿಯಂ ಫ್ಲೇಮಲ್ಲಿ ಇದನ್ನು ನೀರನ್ನು ಕಾಯೋಕೆ ಇಟ್ಕೊಳ್ಳೋಣ. ನೋಡಿ, ಇಲ್ಲಿ ಸ್ಟೀಲ್ ತಟ್ಟೆನ ತೊಗೊಂಡಿರೋದು. ನೀವು ಸ್ಟೀಲ್ ತಟ್ಟೆ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇವಾಗ ಇದ್ರೊಳಗಡೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ. ಅರ್ಧ ಸ್ಪೂನ್ ಅಲ್ವಾ? ಹೌದು, ಸಾಕು. ಇದನ್ನು ನೀಟಾಗಿ ಎಲ್ಲ ಕಡೆ ನಾವು ಎಣ್ಣೆನ ಒರೆಸ್ಕೊಳ್ಳೋಣಂತೆ. ಕೆಳಗಡೆ ಅಂಟಬಾರ್ದಲ್ಲ ಹೌದು, ನಮ್ಮ ಡೋಕ್ಳ, ಹಾಗಾಗಿ ಒರೆಸ್ಕೋಬೇಕು. ಸೊ ಇವಾಗ ಇದು ಎಣ್ಣೆ ಒರೆಸಿರೋ ತಟ್ಟೆನ ಪಕ್ಕಕ್ಕಿಡೋಣ. ಸೊ ನೋಡಿ, ಅಲ್ಲಿ ನೀರು ಬಿಸಿ ಆಗೋ ತನಕ ಇವಾಗ ಈ ಮೇಲೆ ಪ್ರೊಸೆಸ್ಸು ನಾವು ತುಂಬ ಫಾಸ್ಟಾಗಿ ಮಾಡ್ಕೋಬೇಕು. ಹಾಗಾಗಿ ಇದು ರುಬ್ಕೊಂಡಿರೋದು ನಾನು ಪಕ್ಕಕ್ಕೆ ಇಟ್ಕೊಂಡಿರೋದು. ಇವಾಗ ಇದನ್ನು ನಾವು ಒಂದು ಬಾಣಲಿಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇವಾಗ ಈ ಪಾಲಕ್ ಬ್ಯಾಟರನ್ನು ಒಂದು ಬಾಣಲಿಯಲ್ಲಿ ಹಾಕ್ಕೊಳ್ಳೋಣ. ಇವಾಗ ಇದೇ ಮಿಕ್ಸಿ ಜಾರಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸೊ ನೋಡಿ, ಇದ್ರ ಒಳಗಡೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಜಾಸ್ತಿ ತಿಳು ಇರಬಾರ್ದು. ನಮ್ಗೆ ಇಡ್ಲಿ ಬ್ಯಾಟರ್ ಅದಕ್ಕೆ ಇರಬೇಕಾ? ಅಷ್ಟು ಇದ್ರೆ ಸಾಕು, ಇಲ್ಲ ಅದ್ರಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಇದ್ರೂ ನಡೆಯುತ್ತೆ. ಸೊ ನೋಡಿ, ಇದು ಕರೆಕ್ಟಾಗಿ ಆಗಿದೆ ಇವಾಗ. ಸೊ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದ್ರ ಒಳಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ.
ಹಸಿ ಎಣ್ಣೆನೆ ಒಂದು ಎಷ್ಟು? ಅರ್ಧ ಒಂದು ಅರ್ಧ ಸ್ಪೂನ್ ಸ್ಪೂನ್. ಅಷ್ಟು ಸಾಕು. ಯಾಕಂದ್ರೆ ಇದರಿಂದ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಆಮೇಲೆ ತಿನ್ಬೇಕಾದ್ರೆ ಗಂಟ್ಲಲ್ಲಿ ಸಿಕ್ಕಾಕೊಳ್ಳಲ್ಲ. ಹಾಂ ಹಾಂ ಹಾಂ. ಸೊ ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡಿರೋದು. ನೀವು ಒಂದು ಸ್ವಲ್ಪ ಉಪ್ಪು ಮತ್ತು ಹುಳಿನ ಒಂದು ಸರ್ತಿ ಹಚ್ಕೊಂಡು ನೋಡಿ ಬಾಯಿಗೆ. ಖಾರನೂ ಇದೆ, ಹುಳಿ ಕರೆಕ್ಟಾಗಿದೆ. ನಾಲ್ಗೆ ಹುಳಿ ಹತ್ತಾ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀವು ಸಿಟ್ರಿಕ್ ಆ್ಯಸಿಡನ್ನು ಹಾಕ್ಕೊಳ್ಳಿ. ಇವಾಗ ನೋಡಿ ಇಲ್ಲಿ ಕುಕ್ಕಿಂಗ್ ಸೋಡಾನ ತೊಗೊಂಡಿರೋದು 1 ಸ್ಪೂನು ಅಡುಗೆ ಸೋಡಾ. ಸೊ ಇದನ್ನು ಹಾಕ್ಕೊಂಡು ಇಮಿಡಿಯೇಟಾಗಿ ನಾವು ತಿರುಗಿಸ್ಬೇಕು, ಚೆನ್ನಾಗಿ ತಿರುಗಿಸ್ಬೇಕು. ಸೊ ನೋಡಿ ಇದು ಹಾಕ್ದಂಗೆ ಫರ್ಮೆಂಟ್ ಆಗುತ್ತೆ ಹಿಟ್ಟು. ನೋಡಿ ಯಾವ ಥರ ಉಕ್ಕು ಬರುತ್ತೆ. ಸೊ ಒಂದು ಸ್ವಲ್ಪ ದೊಡ್ಡ ಬಾಣಲಿನೇ ತಗೊಳ್ಳಿ, ದೊಡ್ಡದಾಗಿರೋದು. ಮೇಲೆ ಉಕ್ಕು ಬರುತ್ತಲ್ಲ, ತುಂಬ ಉಕ್ಕು ಬರುತ್ತೆ ಇದು. ಸೊ ನೋಡಿ 1ಕ್ಕೆ ಡಬಲ್ ಆಗುತ್ತೆ ಕುಕ್ಕಿಂಗ್ ಸೋಡಾ ಹಾಕಿದಾಗ. ಸೊ ಜಾಸ್ತಿನೂ ತಿರುಗಿಸ್ಬೇಡಿ. ಈ ಥರ ಒಂದು ಸರ್ತಿ ನೀವು ಮಿಕ್ಸ್ ಮಾಡಿದಾಗ ಇಮಿಡಿಯೇಟಾಗಿ ನಾವು ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನೋಡಿ ಇವಾಗ ನೀರು ಹೆಸರು ಬಂದ ನಂತರ ಫ್ಲೇಮನ್ನು ನಾವು ಫುಲ್ ಲೋಲಿ ಇಟ್ಕೊಳ್ಳೋಣ. ಸೊ ನೋಡಿ ನೀರನ್ನು ಈ ಥರ ಕುದಿ ಬರಬೇಕು. ಇಮಿಡಿಯೇಟಾಗಿ ಇವಾಗ ಇದ್ರ ಒಳಗಡೆ ಒಂದು ತಟ್ಟೆನ ಇಟ್ಕೊಳ್ಳೋಣ. ನೀವು ಹಿಟ್ಟು ಹಾಕ್ಬಿಟ್ಟು ತಟ್ಟೆ ಇಟ್ಕೋಬೋದು, ಬಟ್ ಇಡಬೇಕಾದ್ರೆ ಚೆಲ್ಬಿಡುತ್ತೆ, ಹಾಳಾಡುತ್ತೆ. ಸೊ ನೋಡಿ ಇಮಿಡಿಯೇಟಾಗಿ ಇವಾಗ ನಮ್ಮ ಡೋಕ್ಲಾ ಬ್ಯಾಟರನ್ನು ಇದ್ರ ಒಳಗಡೆ ಹಾಕೊಳ್ಳೋಣ. ಉಳಿದಿರೋದು ಡೋಕ್ಲಾ ಬ್ಯಾಟರ್ ರಾಶ ನಾನು ಇಡ್ಲಿ ಪಾತ್ರೆಯಲ್ಲೇ ಹಾಕೋತೀನಿ ಇಮಿಡಿಯೇಟಾಗಿ. ಓಕೆ. ಸೊ ನೋಡಿ ಇಷ್ಟು ಹಾಕ್ಕೊಂಡು ಇವಾಗ ಇದ್ರ ಮೇಲ್ಗಡೆ ಇಮಿಡಿಯೇಟಾಗಿ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 10ರಿಂದ 15 ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ. ನೋಡಿ 15 ನಿಮಿಷ ಆಗಿದೆ ಮೀಡಿಯಮ್ ಫ್ಲೇಮಲ್ಲಿ. ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ತಟ್ಟೆ ತೆಗೆದು ನೋಡೋಣ. ನೋಡಿ ಸೂಪರ್ ಆಗಿದೆ, ಇಷ್ಟು ಚೆನ್ನಾಗಿ ಮಾರ್ಬಲ್ ಕಲರ್ ಬಂದಿದೆ ನೋಡಿ. ಹಾಂ, ಕಲ್ಲರು ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಮತ್ತೆ ಅರ್ಶಿನ ಹಾಕಿಲ್ಲ. ಇವಾಗ ನೋಡಿ ಎಲ್ಲಿ ಅಂಟ್ತಾ ಇಲ್ಲ. ಹಿಟ್ಟು ಅಕಸ್ಮಾತ್ ಇದು ಕಂಟ್ಕೊಂಡು ಬಂದರೆ ಇನ್ನೂ ಬೈದಿಲ್ಲ ಅಂತ, ಸ್ಟೀಮ್ ಆಗಿಲ್ಲ ಅಂತ. ಬಟ್ ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಲ್ಲಿ ಹತ್ತಾ ಇಲ್ಲ. ಸೊ ಇದು ಇವಾಗ ಏನು ಮಾಡೋಣ ಅಂದರೆ ಒಳಗಡೆದು ತಟ್ಟೆನ ತೆಗೆದುಬಿಟ್ಟು ತಣ್ಣಗಾಕೋಕ್ಕೆ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ನೋಡಿ ಇಲ್ಲೊಂದು ಕಡೆಯನ್ನ ಇಟ್ಕೊಂಡಿರೋದು, ಇದ್ರೊಳಗಡೆ ಒಂದೇ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಸೊ ನೋಡಿ ಎಣ್ಣೆ ಕಾಯ್ದ ನಂತರ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ಳೋಣ. ಅದ್ರ ಜೊತೆ ಹಸಿಮೆಣಸಿನ್ಕಾಯಿನೂ ಮಧ್ಯದಲ್ಲಿ ಸೀಳ್ಬಿಟ್ಟು ಹಾಕ್ಕೊಳ್ಳೋಣ. ಸೊ ಹಸಿಮೆಣಸಿನ್ಕಾಯಿಗೆ ಒಂದು ಸ್ವಲ್ಪ ಕಣ್ಣು ಬಿಡೋ ತನಕ ಹುರ್ಕೋಬೇಕು ಅಷ್ಟೇ. ಹಾಂ ಹಾಂ. ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಕಪ್ಪಾಗಬೇಕಲ್ಲ. ಹೌದು. ಅಂದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿದು ತೊಟ್ಟನ್ನು ಕೂಡ ತೆಗಿಬಾರ್ದು, ಹಂಗೆ ಹಾಕೋಬೇಕಲ್ಲ. ಹೌದು, ಯಾಕಂದರೆ ಅದು ತಿನ್ನಬೇಕಾದ್ರೆ ಆ ತೊಟ್ಟನ್ನು ಹಿಡ್ಕೊಂಡು ತಿಂತಾ ಇದ್ರೆ ಹೌದು, ಚೆನ್ನಾಗಿ ಅನಿಸುತ್ತೆ. ಕೇರ್ಫುಲ್ಲಾಗಿ ಮಾಡಿ, ಹಸಿಮೆಣಸಿನ್ಕಾಯಿ ಸಿಡಿಯುತ್ತೆ. ನೋಡಿ ಹಸಿಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ಅಷ್ಟೇ ಇದ್ರ ಒಳಗಡೆ ಒಂದಿಷ್ಟು ಕರಿಬೇವು ಹಾಕೋತಾ ಇದ್ದೀನಿ. ಹಾಗೆಯೇ ಆಮೇಲೆ ಬಿಳಿ ಎಳ್ಳು ಹಾಕೋತಾ ಇರೋದು, ನಾನ್ ಪಾಲಿಶ್ಡ್ ಎಳ್ಳು ಇದು. ಸೊ ಬಿಳಿ ಎಳ್ಳು ಹಾಕೋದ್ರಿಂದ ನಾವು ಡೋಕ್ಲಾ ಮೇಲೆ ಏನಿದ್ರದ್ದು ಒಗ್ಗರಣೆ ಹಾಕ್ತೀವಲ್ಲ ಅಷ್ಟೇ, ತಿನ್ನಬೇಕಾದ್ರೆ ಆ ಕ್ರಂಚಿನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ. ಸೊ ಎಳ್ಳು ಹಾಕಿದ ನಂತರ ತುಂಬ ಬೇಗ ಸಿಡಿಯುತ್ತೆ, ಯಾಕಂದರೆ ಎಳ್ಳು ಹುರಿಯೋಕ್ಕೆ ಟೈಮ್ ತಗೊಳ್ಳೋಲ್ಲ. ಇವಾಗ ಇಮಿಡಿಯೇಟಾಗಿ ಇದ್ರೊಳಗಡೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕೊಳ್ಳೋಣ. ಅರ್ಧ ಗ್ಲಾಸ್ ಸಾಕಾಗತ್ತಲ್ಲ? ಸಾಕು. ನೋಡಿ ಈ ಥರ. ಇವಾಗ ಮತ್ತೆ ಇದ್ರ ಒಳಗಡೆ ಒಂದು 3 ಸ್ಪೂನಷ್ಟು ಸಕ್ಕರೆನ ಹಾಕೊಳ್ಳೋಣ. ನಮ್ಮ ಜಾಸ್ತಿ ಸ್ವೀಟ್ ಹೋಗಲ್ಲ ಅಂದರೆ ಬರೀ 1 ಸ್ಪೂನ್ ಸಕ್ಕರೆನ ಹಾಕ್ಕೊಳ್ಳಿ. ಇವಾಗ ಈ ನೀರಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ಹಾಕ್ಕೊಳ್ಳೋಣ. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗಲೇ ಹಾಕ್ಕೊಳ್ಳೋಣ. ಯಾಕಂದರೆ ಕೊತ್ತಂಬರಿ ಸೊಪ್ಪು ಕುದಿಯುತ್ತಲ್ಲ, ಅದರ ಒಂದು ಫ್ಲೇವರನ್ನು ಚೆನ್ನಾಗಿ ಬಿಡುತ್ತೆ. ಸೊ ಇದನ್ನು ಒಂದು ಕುದಿ ತೊಗೊಂಡು ಬರಬೇಕು ಒಂದು ಕುದಿ ಬರಬೇಕಲ್ಲ? ಒಂದು ಕುದಿ ಬರಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಒಂದು ಕುದಿ ತಗೊಂಡ್ರೆ ಸಾಕಾಗುತ್ತೆ. ಸೊ ನೋಡಿ ಒಂದು ಕುದಿ ಬಂದಿದೆ. ಇದನ್ನು ಒಂದು ಸರ್ತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಒಂದು ಕುದಿ ಚೆನ್ನಾಗಿ ಬಂದ ನಂತರ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನೋಡಿ ಇದಕ್ಕೆ ಒಗ್ಗರಣೆ ರೆಡಿಯಾಗಿದೆ. ಅದನ್ನು ತಣ್ಣಗಾಗೋಕ್ಕೆ ಅದನ್ನು ಪಕ್ಕಕ್ಕೆ ಇಟ್ಕೊಂಡಿರೋದು. ಅದೇನು ಜಾಸ್ತಿ ತಣ್ಣಗಾಗೋದೇನು ಬೇಡ. ನಾವು ಇದು ಜಸ್ಟ್ ಕಟ್ ಮಾಡೋ ತನಕ ಅದು ನಾರ್ಮಲ್ ಒಂದು ಸ್ವಲ್ಪ ಅದ್ರ ಒಳಗಡೆ ಬಿಸಿ ಅಂಶ ಹೋದರೆ ಸಾಕು. ಸೊ ಇದನ್ನು ಏನು ಮಾಡೋಣ ಅಂದರೆ ಫಸ್ಟು ಇದರ ಎಡ್ಜಸ್ಸನ್ನು ಈ ಥರ ತಕ್ಕೊಳ್ಳೋಣ. ಎಷ್ಟು ಫ್ಲಫಿಯಾಗಿ ಬಂದಿದೆ ನೋಡಿ, ನೀಟಾಗಿ ಊದ್ಕೊಂಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಕಲರು ಕೂಡ ನೋಡೋಕೆ ಅಷ್ಟೇ ಚೆನ್ನಾಗಿದೆ. ಸೊ ನಿಮಗೆ ಯಾವ ಸೈಜ್ ಬೇಕು, ಯಾವ ಶೇಪ್ ಬೇಕೋ ಅದರಲ್ಲಿ ನೀವು ಕಟ್ ಮಾಡ್ಕೋಬೋದು. ಸೊ
ಸೊ ಇದನ್ನು ನಾನು ಸ್ಕ್ವೇರಲ್ಲಿ ಕಟ್ ಮಾಡ್ಕೊಂಡು ಬರ್ತೀನಿ. ಸೊ ನೋಡಿ ಈ ಥರ ಕಟ್ ಮಾಡ್ಕೊಂಡು ಬಂದಿರೋದು ತುಂಬ ಚೆನ್ನಾಗಿ ಬಂದಿದೆ. ಒಂದು ಪೀಸನ್ನು ನಾನು ನಿಮಗೆ ಎತ್ತಿಬಿಟ್ಟು ತೋರಿಸ್ತೀನಿ. ಸೊ ನೋಡಿ ಒಳಗಡೆ ಲೇಯರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ ನೋಡು. ಈ ಲೇಯರ್ಸು ಅಷ್ಟೇ ಸಾಫ್ಟಾಗಿದೆ, ಫ್ಲಫಿಯಾಗಿ ಬಂದಿದೆ ನೋಡಿ. ಇಲ್ಲಿ ಪ್ರತಿ ಒಂದು ಲೇಯರು ಬಿಟ್ಕೊಂಡಿದೆ. ಸೊ ಇವಾಗ ಯಾಶ ಇದಕ್ಕೆ ಏನು ಮಾಡೋದು ಅಂದರೆ, ನಾವು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಇವಾಗ ಹಾಕೋಬೇಕು. ಇದ್ರ ಮೇಲ್ಗಡೆ ಕಟ್ ಮಾಡಿಬಿಟ್ಟೆ ಹಾಕೋಬೇಕು. ಅವಾಗ ಇದು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಒಳಗಡೆ ಎಲ್ಲ ನೀಟಾಗಿ ಹೋಗುತ್ತೆ. ಹೌದು. ಇದು ನೀರು ಹಾಕಿದ ನಂತರ ಇದು ಇನ್ನೊಂದು ಸ್ವಲ್ಪ ಉದುತ್ತೆ ಆರಿದ ನಂತರ. ಸೊ ನೋಡಿ ಇವಾಗ ಇದನ್ನು ನಾವು ಈ ಥರ ಹಾಕೊಂಡಿರೋದು, ಇದನ್ನ ಒಂದು 10 ನಿಮಿಷ ನಾವು ತಣ್ಣಗಾಕೋಕೆ ಬಿಡೋಣ. ನೋಡಿ ಇವಾಗ ಇದು ತಣ್ಣಗಾಗಿದೆ. ಸೊ ನೋಡಿ ಇದ್ರ ಒಳಗಡೆ ನಾವು ಒಗ್ಗರಣೆ, ನೀರಿನ ಒಗ್ಗರಣೆ ಹಾಕಿದ ನಂತರ ಇದು ತುಂಬ ಚೆನ್ನಾಗಿ ಫ್ಲಫಿ ಆಗಿದೆ. ಇನ್ನೂ ನೋಡಿ ಎಷ್ಟು ಫ್ಲಫಿಯಾಗಿ, ಎಷ್ಟು ಜ್ಯೂಸಿಯಾಗಿ ಆಗಿದೆ ನೋಡಿ, ಅಷ್ಟೇ ಚೆನ್ನಾಗಾಗಿದೆ. ಇದನ್ನು ನಾವು ಯಾವ ಥರ ಸರ್ವ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನೋಡಿ ಎಲ್ಲ ಡೋಕಳಾನು ನಾವು ಇಲ್ಲಿ ಸರ್ವ್ ಮಾಡ್ಕೊಂಡಿದ್ದೀವಿ. ಉಳಿದಿರೋ ಬ್ಯಾಟರನ್ನು ನಾವು ಇಡ್ಲಿ ಪಾತ್ರೆಯಲ್ಲಿ ನಾವು ಇಡ್ಲಿನ ಯಾವ ಥರ ಹಚ್ಕೋತೀವಿ ಅದೇ ಥರ ಹಚ್ಕೊಂಡಿರೋದು. ಸೊ ನೋಡಿ ಎಷ್ಟು ರೌಂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ, ಅಷ್ಟೇ ಸ್ಪಾಂಜಿ ಕೂಡ ಇದೆ. ಇಲ್ಲಿ ನೀವು ನೋಡ್ಬೋದು. ಇವಾಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಇಡ್ಲಿ ಕುಕ್ಕರಲ್ಲಿ ಮಾಡ್ಕೊಂಡಿರೋಂಥ ಡೋಕಳ, ಪಾಲಕ್ ಡೋಕಳ ನೋಡಿ. ಒಳಗಡೆ ಒಂದು ಲೇಯರ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಸೊ ನೋಡಿ ಆಶಾ ಕೆಚಪ್ ಜೊತೆ ತಿಂದ್ಬಿಟ್ಟು ಹೇಗಿದೆ ಅಂತ. ಆಮೇಲೆ ಇದ್ರ ಜೊತೆ ಮೆಣಸಿನ್ಕಾಯಿನ ನೆಂಚ್ಕೊಂಡು ತಿನ್ನಬೇಕು. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಆ ಎಳ್ಳಿನ ಕ್ರಂಚು ಸಾಸ್ ಜೊತೆ ಅಂತೂ ತುಂಬ ಟೇಸ್ಟಿಯಾಗಿದೆ. ಕೆಚಪ್ ಇಲ್ಲ ಅಂದ್ರೂ ತಿಂತಾರೆ, ಅಷ್ಟು ರುಚಿಯಾಗಿದೆ. ಸಿಟ್ರಿಕ್ ಆ್ಯಸಿಡ್, ಸಕ್ಕರೆ, ಉಪ್ಪು ಎಲ್ಲ ಕರೆಕ್ಟ್ ಇದೆ. ಸೊ ನೋಡಿ ಎಷ್ಟು ಸ್ಪಾಂಜ್ ಆಗಿದೆ ಅಂತ ನೋಡಿದ್ರಲ್ಲ, ನೋಡಿ ಅಷ್ಟೇ ಚೆನ್ನಾಗಿದೆ. ಇದನ್ನು ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಎಷ್ಟು ಸ್ಪಾಂಜ್ ಆಗಿದೆ ನೋಡಿ. ಇನ್ನೊಂದು ಲೇಯರ್ ನಾವು ಕಟ್ ಮಾಡಿ ನೋಡಿದ್ರೆ ಆಶಾ ಒಳಗಡೆ ಎಷ್ಟು ಎಷ್ಟು ಪಳ್ಳಾಗಿದೆ ನೋಡಿ. ಸೊ ಇದನ್ನು ಟೇಸ್ಟ್ ಮಾಡಿ ನೋಡೋಣ. ತುಂಬ ಸಖತ್ತಾಗಿ ಬಂದಿದೆ, ಅಷ್ಟೇ ಸಾಫ್ಟು. ಆಮೇಲೆ ಪಾಲಕದ ಫ್ಲೇವರ್ ಬಾಯಲ್ಲಿ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಆ ಎಳ್ಳು, ಆ ಕ್ರಂಚಿನೆಸ್ಸು, ಆ ಹುಳಿ, ಖಾರ, ಖಟ್ಟ ಮಿಟ್ಟ ಫ್ಲೇವರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ನೀವು ಪಾಲಕಿಂದ ಈ ಥರ ಒಂದು ಹೆಲ್ದಿ ರೆಸಿಪಿನ ಮಾಡಿಕೊಡ್ಬೋದು. ಸೊ ಮತ್ತೆ ನಿಮಗೆ ಈ ಪಾಲಕ್ದು ಡೋಕಳ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು.